ಸರ್, ಇವತ್ತಿನ ಕಾರ್ಯಕ್ರಮ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂಥ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಎಲ್ಲ ರೈತ ಬಾಂಧವರಿಗೆ ಏನು ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನು ಹೇಳೋದಂದ್ರೆ, ಇವತ್ತಿನ ದಿವಸ ಕೃಷಿ ಒಳಗೆ ಹೆಜ್ಜೆಗೆ ಇವತ್ತಿನ ದಿವಸ ಸಮಸ್ಯೆಗಳದಾವೆ. ನಿಜ, ರೈತ ಬಾಂಧವರಿಗೆ ಹೆಜ್ಜೆಗೆ ಅವ್ರ ಸಮಸ್ಯೆ. ಒಂದು ವರ್ಷ ಅತಿವೃಷ್ಟಿ ಆಗುತ್ತೆ, ಒಂದು ವರ್ಷ ಅನಾವೃಷ್ಟಿ ಆಗುತ್ತೆ, ಬರಗಾಲ ಬೀಳುತ್ತೆ, ಒಂದು ವರ್ಷ ಯಾವುದೋ ಹೊಸ ಒಂದು ಕೀಡೆ ಬಂದುಬಿಡ್ತಾವೆ. ಈ ರೀತಿ ಸಮಸ್ಯೆ ನಾವು ಕೃಷಿ ಒಳಗೆ ನೋಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರ ಇವತ್ತಿನ ದಿವಸ ಕವಲದಾರಿಯಾಗದೆ ಅಂತಕೊಂಡು ನಾವು ಹೇಳ್ತಾ ಇದ್ದೀವಿ. ಆದರೂ ಸಹಿತ ನಾವು ಇವತ್ತಿನ ತಂತ್ರಜ್ಞಾನ ಇದೆಯಲ್ಲ, ಹೊಸ ತಂತ್ರಜ್ಞಾನ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆ ಇರೋದು ಯಾರ ಸಲುವಾಗಿ? ರೈತರ ಸಲುವಾಗಿ. ಯೂನಿವರ್ಸಿಟಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅದಾವ. ಇವತ್ತಿನ ದಿವಸ ರೈತರು ಏನು ಮಾಡ್ಬೇಕಾಗಿಂದ್ರೆ ವಿಜ್ಞಾನಿ ಹಂಗೆ ವಿಚಾರ ಮಾಡ್ಬೇಕಾಗಿತ್ತು. ಒಬ್ಬ ಸಾಮಾನ್ಯ ರೈತ ವಿಜ್ಞಾನಿ ಹಾಗೆ ವಿಚಾರ ಮಾಡಬೇಕು ಮತ್ತು ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಬೇಕು. ಇದು ಭಾರಿ ರೈತರ ತಿಳ್ಕೊಬೇಕಿದು. ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕು, ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಿದ್ರೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ. ಇವತ್ತಿನ ದಿವಸ ಈ ತಂತ್ರಜ್ಞಾನದ ಬಳಕೆ ನಾವು ಮಾಡ್ಕೋಬೇಕು ಬಾಡು. ಈಗ ಬಿ ಟಿ ಹತ್ತಿಪ್ಪ, ಬಿ ಟಿ ಕಾಟನ್ ಒಂದು 25-30 ವರ್ಷದಿಂದ ಬಿ ಟಿ ಕಾಟನ್ ಇರಲಿಲ್ಲ. 1998 ಅದು ಬಂತು. ಅವಾಗ ಅದಕ್ಕಿಂತ ಮೊದಲು ನಾವು ಸಾಮಾನ್ಯ ಇವೆಲ್ಲ ದೇಶಿ ತಳಿಗಳನ್ನು ಬೆಳಿತಿದ್ದೆವು. ಈ ಬಿ ಟಿ ಕಾಟನ್ ಬಂದ ನಂತರ ಇಡೀ ಜಗತ್ತಿನಾಗ ಈ ಕಾಟನ್ದಲ್ಲಿ ಕ್ರಾಂತಿ ಆಗಿಬಿಟ್ಟಿದೆ ಇವತ್ತಿನ ದಿವಸ, ಕಾಟನ್ ಇಂಡಸ್ಟ್ರಿಗಳು. ಹೌದಲ್ರಿ? ಅದರಲ್ಲಿ ಏನು ಮಾಡಿದೆವು ಅಂದರೆ ಬಿ ಟಿ ಜೀನ್, ಈ ಪಿಂಕ್ ಬೋಲ್ವರ್ಮ್ ಅಂತ ಬರ್ತದೆ. ಪಿಂಕ್ ಬೋಲ್ವರ್ಮ್, ಗುಲಾಬಿ ವರ್ಣದ ಕಾಯಿ ಕೊರಕ ಅಂತ ಬರ್ತದೆ. ಒಂದು ಹುಳ, ಒಂದು ಕೀಡಿ, ಹಸಿರು ಕಾಯಿ ಕೊರಕ, ಭಾರಿ ಡ್ಯಾಮೇಜ್ ಮಾಡ್ತದೆ. ಅದು ದೊಡ್ಡ ಪ್ರಮಾಣದಲ್ಲಿ ಹತ್ತಿಗೆ ಡ್ಯಾಮೇಜ್ ಮಾಡ್ತಿತ್ತು. ಆ ಹುಳನೇ ಬರಬಾರ್ದು. ಒಂದು 100 ದಿವಸ ಜೆನೆಟಿಕ್ ರೆಸಿಸ್ಟೆನ್ಸ್ ಅದರಲ್ಲಿ ಬರಬೇಕು ತಿಳ್ಕೊಂಡು ಏನು ಮಾಡಿದೆವು? ಬಿ ಟಿ ಜೀನ್ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆವು. ಇದು ತಂತ್ರಜ್ಞಾನ. ಇವತ್ತಿನ ದಿವಸ ನ್ಯಾನೋ ಯೂರಿಯಾ, ನ್ಯಾನೋ DAP, ಹೊಸ ಒಂದು ತಳಿಪ. ಇವತ್ತು ಶುಗರ್ ಕೇಂದ್ರೊಳಗೆ ಫ್ಲವರಿಂಗ್ ಆಗಲ್ಲ ಅಂಥ ತಳಿಗಳು ಇವತ್ತು ನಾವು ಕೊಡ್ತಾ ಇದ್ದೇವಲ್ಲ. ಹೊಸ ತಳಿಗಳು ರೈತರು ಅದಕ್ಕೆ ಮಾರು ಹೋಗ್ಬೇಕು. ನಾವು ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗ್ಬೇಕು. ತಿಳಿತಿಲ್ರಿ? ಆಮೇಲೆ ಇವತ್ತು ಭಾರತ ದೇಶದೊಳಗೆ ಏನಾಗಿದೆ, ಎಣ್ಣೆ ಕಾಳು, ಎಣ್ಣೆ ಏನು ನಾವು ತಿನ್ನು ಎಣ್ಣೆ ಬಳಸ್ತೀವಲ್ಲ, ತಿನ್ನು ಎಣ್ಣೆ, ಅದರ ಪೈಕಿ 56% ಭಾರತ ದೇಶದಲ್ಲಿ ತಿನ್ನುವ ಎಣ್ಣೆ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೆ. ಅಷ್ಟು ಅಷ್ಟು ಒಂದು ಭಾರತ ದೇಶದ ರೊಕ್ಕ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ. ಅದಕ್ಕೆ ಭಾರತ ಸರ್ಕಾರದವರು ಮತ್ತು ನಾವು ಕೂಡಿ ಏನು ಮಾಡ್ತಾ ಇದ್ದೀವಿ ಇವತ್ತು? ಎಣ್ಣೆ ಕಾಳುಗಳಿಗೆ ಭಾರಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಎಣ್ಣೆ ಕಾಳು ಬೆಳೆಗಳನ್ನು ಹೆಚ್ಚು ಬೆಳಿಬೇಕು ರೈತರು. ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕುಸುಬೆ ಆಗಿರ್ಬೋದು, ಇವೆಲ್ಲ ಹೆಚ್ಚು ಬೆಳಿಬೇಕು, ಹೆಚ್ಚು ಪ್ರದೇಶದಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ? ಕೆಲವೊಂದು ಕ್ವಾಂಟಿಟಿ ರೈತರಿಗೆ ಫ್ರೀ ಸೀಡ್ಸ್ ಕೊಟ್ಟು ನೀವು ಬೆಳೀರಪ್ಪ, ಸೋಯಾಬೀನ್ ಬೆಳೀರಿ, ಆಮೇಲೆ ಶೇಂಗಾ ಬೆಳೀರಿ, ಸೂರ್ಯಕಾಂತಿ ಹೆಚ್ಚಿನ ಬೆಳೀರಿ. ಅವ್ರಿಗೆ ಸೀಡ್ಸ್ ಅಷ್ಟೇ ಕೊಡೋದಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ, ಕೆಮಿಕಲ್ಸು, ಟಾನಿಕ್ಕು ಎಲ್ಲ ಕೊಡ್ತೇವೆ. ಆಮೇಲೆ ಒಂದು 3-4 ತರಬೇತಿ ಕೊಡ್ತೀವಿ ಅವ್ರಿಗೆ. ಯಾವ ರೀತಿ ವೈಜ್ಞಾನಿಕ ನಾವು ಕೃಷಿ ಮಾಡಬೇಕಂತ ನಾವು ಹೇಳಿಕೊಟ್ಟು ಎಣ್ಣೆ ಕಾಳು ಉತ್ಪಾದನೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಆಮೇಲೆ ಪಲ್ಸಸ್, ದ್ವಿದಳ ಧಾನ್ಯಗಳು, ಅದು ಕೂಡ ನಮ್ಮಲ್ಲಿ ಕೊರತೆ ಆಗ್ತಾ ಇದೆ ನಮ್ಮ ಭಾರತ ದೇಶನಾಗ. ಅದಕ್ಕೂ ನಾವೇನು ಮಾಡ್ತಾ ಇದ್ದೇವೆ? ಮಿಷನ್ ಆನ್ ಆತ್ಮನಿರ್ಭರತಾ ಆನ್ ಪಲ್ಸಸ್ ಅಂತ ಭಾರತ ಸರ್ಕಾರದವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಈ ಡೆಮಾನ್ಸ್ಟ್ರೇಷನ್ಗಳು, ಪ್ರಾತ್ಯಕ್ಷಿಕೆಗಳನ್ನು ಕೊಡ್ತಕ್ಕಂಥದ್ದು, ಕಿರುಚೀಲಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಏನಂತಂದ್ರೆ ರೈತ ಬಾಂಧವರು ಇವತ್ತು ದಿವಸ ಮೊದಲು ಒಂದು 30-40 ವರ್ಷದ ಹಿಂದೆ SSLC ಒಳಗೆ ಮತ್ತು PUC ಒಳಗೆ ಯಾರು ಅನುತ್ತೀರ್ಣ ಆಗ್ತಿದ್ರು, ಫೇಲ್ ಆಗ್ತಿದ್ರಲ್ಲ, ಅವ್ರನ್ನ ಕೃಷಿ ಕಡದೆ ಅಗ್ರಿಕಲ್ಚರ್ಗೆ ದಬ್ತಿದ್ರು. ಆ ಕಾಲ ಈಗ ಉಳಿದಿಲ್ಲ. BSc ಕೃಷಿ ಒಳಗೆ ಯಾವುದೇ ಒಂದು ಡಿಗ್ರಿ ಒಳಗೆ ಗೋಲ್ಡ್ ಮೆಡಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಂಥವ್ರು ಇವತ್ತು ಕೃಷಿ ಕಡೆ ಬರಬೇಕಾಗಿದೆ. ಅಷ್ಟು ಜಟಿಲವಾಗಿ ಕೃಷಿ ಒಳಗೆ ಸಮಸ್ಯೆ ಇರೋದ್ರಿಂದ ಅಂಥವ್ರು ಏನ್ರಿ ಕೃಷಿ ಕಡೆ ಬಂದರೆ ಇವತ್ತಿನ ದಿವಸ ಕೃಷಿಯ ಒಂದು ಕೂಡ ಉದ್ಯಮಿಯಾಗಿ ನಾವು ನೋಡ್ಬೋದು. ರೈತ ಬಾಂಧವರು ಕೂಡ ಕಾಲ ಕಾಲಕ್ಕೆ ಅವ್ರ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು, ತಂತ್ರಜ್ಞಾನವನ್ನು ಬಳಸ್ಕೊಂಡು, ವಿಜ್ಞಾನದಲ್ಲಿ ಆಗಿರತಕ್ಕಂಥ ಆವಿಷ್ಕಾರವನ್ನು ಬಳಸ್ಕೊಂಡು ಕೃಷಿ ಇಲಾಖೆ ಜೊತೆ, ಯೂನಿವರ್ಸಿಟಿ ಜೊತೆ, ಆಮೇಲೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಕ್ಕಂಥ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ಕೃಷಿ ಮಾಡಿದರೆ ಅವರು ಚೆನ್ನಾಗಿ ಕೃಷಿ ಮಾಡ್ಬೋದು. ಆರ್ಥಿಕವಾಗಿ ಕೂಡ
ಸಬಲರಾಗ್ಬೋದು ಅಂತಕೊಂಡ ನಮಗೆ ಮನದಟ್ಟಾಗಿದೆ. ನಾ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಏನು ವಿನಂತಿ ಮಾಡಿದೆ ಅಂತಂದ್ರೆ, ಜಿಲ್ಲೆ ಒಳಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಪ್ರತಿಯೊಂದು ಹೋಬಳಿಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಅಲ್ಲಿ MSc ಅಗ್ರಿ PhD ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಕೊಟ್ಟಿದ್ದೆವು. ತಾಲೂಕಿನಾಗ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ತೈತಿ, ಆಮೇಲೆ ಉಪನಿರ್ದೇಶಕರ ಕಚೇರಿಗಳು ಇರ್ತೈತಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕರ ಕಚೇರಿ. ಯಾವತ್ತೂ ಅವರಿಗೆ ನಮ್ಮ ಬಾಗಲ ತೆರೆದಿರ್ತೈತಿ, ಯಾವತ್ತೂ ಅವರು ನಮ್ಮ ಸಂಪರ್ಕ ಮಾಡ್ಬೋದು, ಇಲಾಖೆಯ ಕಾರ್ಯಕ್ರಮ ತಿಳ್ಕೊಬೋದು ಮತ್ತು ತಂತ್ರಜ್ಞಾನ ಕೂಡ ತಿಳ್ಕೊಬೋದು ಅಂತಕ್ಕಂಥದ್ದನ್ನು ಹೇಳಿ ತಾವು ಈ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳ ಸವಲತ್ತನ್ನು ತಾವು ಪಡಿಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡ್ತಾ ಇದ್ದೀನಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.